ನೋಡಿ ಏನು ಮಾಡಿದ್ದೀನಿ. ಒಂದು ಬಟ್ಲು ಕಡಲೆ ಬೀಜನ ಹಾಕಿ ಅದಕ್ಕೆ 1 ಬಟ್ಲು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಅದು ತುಂಬ ತೆಳುವಾಗಬಾರ್ದು. ಅದು ಸ್ವಲ್ಪ ಕಾಳಿಗೆ ಮೆತ್ಕೊಂಡ್ರೆ ಸಾಕು ಹಿಟ್ಟು. ಇನ್ನೊಂದು ಸ್ವಲ್ಪ, ಯಾಕಂದರೆ ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ತೆಳು ಆಗಬಾರ್ದು. ಕರೆಕ್ಟ್ ಅದಕ್ಕೆ ಕಲಿಸ್ಕೋಬೇಕು. ಕಾಳಿನ ಮೇಲೆ ಹಿಟ್ಟು ಅಂಟ್ಕೋಬೇಕು. ನಾನು ಯಾವುದೇ ಬಣ್ಣನ ಹಾಕೋತಾ ಇಲ್ಲ, ನಾನು ಖಾರದ ಪುಡಿನೇ ಹಾಕಿದ್ದೀನಲ್ವ, ಅದೇ ಈ ಕಲರ್ ಬಂದಿದೆ. ನಂತರ ಒಂದು ಗ್ಯಾಸ್ನ ಹಚ್ಚಿ ಅದ್ರ ಮೇಲೆ ಬಾಣಲೆ ಇಟ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಲಸಿರೋ ಅಂಥ ಕಡಲೆ ಬೀಜದ ಮಿಶ್ರಣನ ಒಂದೊಂದೇ ಅಂದರೆ ಒಂದೇ ಸಲ ಬಜ್ಜಿ ಥರ ಹಾಕೋದು ಬೇಡ, ಒಂದೊಂದೇ ಸಪ್ರೇಟ್ ಮಾಡಿ ಬಿಡಿ ಬಿಡಿಯಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕೋಬೇಕು. ಇದು ಎಲ್ಲ ಒಂದೊಂದೇ ಕಾಳು ಸಪ್ರೇಟ್ ಮಾಡಿ ಅಲ್ಲೇ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಆದರೂ ನಡೆಯುತ್ತೆ, ಲೋ ಫ್ಲೇಮಲ್ಲಿ ಆದರೂ ಇಟ್ಟು ನಿಧಾನಕ್ಕೆ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ, ಯಾಕಂದರೆ ನಿಧಾನಕ್ಕೆ ಬೆಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದೆ, ಕಲರು ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಕಲರ್ ಶೇಡ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಮತ್ತು ತಿನ್ನೋಕ್ಕೂ ರುಚಿ ಅಂತ ಅನಿಸೋದಿಲ್ಲ. ಸೊ ಬೆಂದಿದೆ ನೋಡಿ. ಅದೇ ಎಣ್ಣೆಗೆ ಒಂದು ಇಡೀ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಕ್ರಿಸ್ಪಿಯಾಗಿ ಬಂದರೆ ಗರಿಯಾಗಿ ಸೌಂಡ್ ಬರುತ್ತೆ, ಗರಿಯಾಗಿದ್ದರೆ ಸಾಕು. ಅದನ್ನು ತೊಗೊಂಡು ನಾನು ಬೇಯಿಸಿರೋ ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿನ ಕಾಲದಲ್ಲೆಲ್ಲ ಪಿಜ್ಜಾ ಬರ್ಗರ್ ತಿನ್ನೋ ಟೈಮಲ್ಲೆಲ್ಲ ಇದ್ಯಾವ ರೆಸಿಪಿ ಅಂತ ಅನ್ಬೋದು. ಬಟ್ ನಾವು ಚಿಕ್ಕವರಿದ್ದಾಗ ದಿನದ ಕನಸಾಗಿತ್ತು. 50 ಪೈಸೆ 1 ರೂಪಾಯಿ ಕೊಟ್ಟರೆ ಅರ್ದಿರೋ ಹಳೆ ನೋಟ್ ಬುಕ್ಕಲ್ಲಿ ಸುತ್ತಬಿಟ್ಟು 50 ಪೈಸೆ 1 ರೂಪಾಯಿ ಕಡಲೆ ಬೀಜ ತಿನ್ನೋದು, ಫ್ರೆಂಡ್ಸಿಗೆಲ್ಲ 2 ಕಾಳು ಕೊಟ್ಕೊಂಡು ತಿನ್ನೋದಂದರೆ ಆಗಿನ ಟೈಮಿಂದು ಒಂದು ದಿನದ ಕನಸು. ಅದು ಏನೋ ಒಂಥರ ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು. ಬಟ್ ಅವಾಗೆಲ್ಲ ಇದನ್ನು ಹೆಂಗೆ ಮಾಡೋದು ಅಂತ ನಮಗೆ ಕಲ್ಪನೆಯೂ ಇರಲಿಲ್ಲ. ಇವಾಗೆಲ್ಲ ಅನಿಸುತ್ತೆ, ಅಯ್ಯೋ ಇಷ್ಟೊಂದು ಈಸಿನಾ ಇದು ಮನೆಯಲ್ಲೆಲ್ಲ ಮಾಡ್ಕೊಳ್ಳೋಕ್ಕೆ. ಆವಾಗೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂತ. ಸಂಜೆ ಮಳೆಗೋ ಚಳಿಗೋ 1 ಟೀ ಜೊತೆ ಈ ಥರ ಒಂದು ಕಡಲೆ ಬೀಜದ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈಸಿನೂ ಇದೆ ರೆಸಿಪಿ, ಮಾಡೋಕ್ಕೇನು ತುಂಬ ಕಷ್ಟ ಅಂತ ಅಲ್ಲ, ಮಾಡ್ಕೋಬೇಕಷ್ಟೇ. ಇಷ್ಟಪಟ್ಟು ಮಾಡಿಕೊಂಡ್ರೆ ಹೊರ್ಗಿನ ಬಣ್ಣ, ಹೊರ್ಗಿನ ಆರೋಗ್ಯ ಹದಗೆಡೋ ಅಂಥ ವಸ್ತುಗಳು ಬಿಟ್ಟು ಮನೆಯಲ್ಲೇ ಈ ಥರದ್ದು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.